ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನೇತ್ರ. ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗತೈತಿ ಅಂತ ಅಂದಾಗ ನಮಗೆಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರ್ತೈತಿ. ಅದರಲ್ಲಂತೂ ಬಿಗ್ ಬಾಸ್ ನೋಡೋ ಅಭಿಮಾನಿಗಳಂತೂ ತುಂಬ ಕುತೂಹಲದಿಂದ ಕಾಯ್ತಿರ್ತಾರೆ. ಯಾರು ಹೋಗ್ತಾರ ಯಾರು ಬಿಡ್ತಾರ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅವರಲ್ಲಿ ಇದ್ದೇ ಇರ್ತೈತಿ. ಹಂಗೆ ಮೊನ್ನೆ ಪ್ರೊಮೋ ರಿಲೀಸ್ ಮಾಡ್ದಂಗೆ ಅದರಲ್ಲಿ ಯಾರ್ಯಾರು ಹೋಗ್ಬೋದು ಅಂತ ಹೇಳೋದಕ್ಕೊಂದು ಕ್ಲಾರಿಟಿ ಸಿಕ್ಕೈತಿ. ಈ ಸಲ ಮನೆಗೆ ಯಾರು ಹೋಗ್ಬೋದಪ್ಪ ಅಂತಂದ್ರೆ ನಾರ್ಮಲ್ ಪೀಪಲ್ಸ್, ಅಂದರೆ ಸಾಮಾನ್ಯ ಜನರು ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತ ಹೇಳಿ ಒಂದು ಪ್ರೊಮೋನ ರಿಲೀಸ್ ಮಾಡಿದ್ರು. ಹಂಗೆ ಈಗ ಆ ಪ್ರೊಮೋ ರಿಲೀಸ್ ಆದಮೇಲೆ ಯಾರ್ಯಾರು ಹೋಗ್ಬೋದಪ್ಪ ಅಂತ ಹೇಳಿ ನಿಮ್ಮ ತಲೆ ಒಳಗೆಲ್ಲ ಕಾಡಾತೈತಿ. ಹಂಗೆ ಹೋಗ್ಬೇಕಂತ ಆಸೆ ಇರೋರಿಗೂ ನಿಮ್ಗೊಂದು ಹಂಬಲ ಇರ್ತೈತಿ, ನಾನು ಹೋಗ್ಬೇಕು, ನಾನು ಆಡಿಷನ್ ಕೊಡ್ಬೇಕಂತ ಹೇಳಿ. ಸೊ ಈ ಆಡಿಷನ್ ಕೊಡೋದು ಹೆಂಗಂತ ವಿಚಾರ ಮಾಡತ್ತೀರಿ. ಭಾಳ ವಿಚಾರ ಮಾಡಕ್ ಹೋಗ್ಬೇಡ್ರಿ, ನಾ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಆಡಿಷನ್ ಕೊಡ್ಬೇಕು, ಹೆಂಗೆ ಆಡಿಷನ್ ಕೊಡ್ರೆ ಸೆಲೆಕ್ಟ್ ಆಗ್ತೀವಿ, ಯಾವ ರೀತಿಯಾಗಿ ಮಾತಾಡಿದ್ರೆ ನಾವು ಸೆಲೆಕ್ಟ್ ಆಗಬಹುದು ಅಂತ ಹೇಳಿ. ನಮ್ಗೆ ಮಾತಾಡಕ್ಕೆ ಬರಂಗಿಲ್ಲ, ನಾವು ಇನ್ನು ಹೆಂಗೆ ಆಡಿಷನ್ ಕೊಡೋದು, ಬಟ್ ನಂಗೆ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಆಸೆ ಐತಿ ಅಂತ ಅನ್ನೋರಿಗೂ ನಾನು ಸೊಲ್ಯೂಷನ್ ಕೊಡ್ತೀನಿ. ಏನು ಬಾ ಅಂತಂದ್ರೆ ಭಾಳ ಈಸಿ ಐತಿ. ಯಾಕಂದ್ರೆ ಬಿಗ್ ಬಾಸ್ ಒಂದು ಅವ್ರ ತಂಡದ ಕಡೆಯಿಂದನೇ ಕಲರ್ಸ್ ಕನ್ನಡ ಪೇಜ್ ಒಳಗಡೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಯಾವ್ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು, ಆಡಿಷನ್ನ ಕೊಡಬೇಕಂತ ಹೇಳಿ. ಸೊ ಫಸ್ಟ್ ಸ್ಟೆಪ್ ಮೊಬೈಲ್ ನಂಬರ್ನ ಹಾಕಬೇಕು. ಮೊದಲಿಗೆ ಗೂಗಲ್ಗೆ ಹೋಗಿ ಕಲರ್ಸ್ ಕನ್ನಡ JioStar.com ಅಂತ ಹೇಳಿ ವೆಬ್ಸೈಟ್ನ ಸರ್ಚ್ ಮಾಡಿ. ಅದರಲ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 13 ಅಪ್ಲಿಕೇಶನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಬರುತ್ತೆ. ಕಲರ್ಸ್ ಕನ್ನಡ JioStar.com ಒಳಗಡೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ನೋಂದಾಯಿಸ್ಕೋಬೇಕು. ಅದಾದ ನೆಕ್ಸ್ಟ್ ನಿಮಗೊಂದು OTP ಬರುತ್ತೆ. ಆ OTP ಬಂದಾದ್ಮೇಲೆ ನೀವು ಅಲ್ಲಿ ವೆರಿಫೈ ಮಾಡ್ಕೋಬೇಕು. OTP ಹಾಕಿ ಅದು ನೀವೇ ಹೌದು ಅಲ್ಲ ಅಂತ ಹೇಳಿ. ಏನಪ್ಪ ನಿಮ್ಮ ಹೆಸರು ಅಲ್ಲಿ ಪೂರ ಡೀಟೇಲ್ ಆಗಿ ಹಾಕ್ಬೇಕು. ನಿಮ್ಮ ಹೆಸರು XYZ ಅದನ್ನು ಹಾಕಿ ನೆಕ್ಸ್ಟ್ ಬರಬೇಕು. ನಿಮ್ಮ ಏಜ್ ಕೇಳುತ್ತೆ. ಏಜ್ ಕೇಳಾದ್ಮೇಲೆ ಅದ್ರ ನೆಕ್ಸ್ಟ್ ಬರುತ್ತೆ ಇದು ಕೇವಲ 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ. ಅದಕ್ಕಿಂತ ಕೆಳಗಿರೋರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಇದು ಕಿಡ್ಸ್ಗೆ ಹೋಗೋ ಅವಕಾಶ ಕೊಡಲ್ಲ. ಇಲ್ಲಿ ಓನ್ಲಿ ಯೂತ್ಸ್ ಅಥವಾ ಅದಕ್ಕಿಂತ ದೊಡ್ಡವರು ಹೋಗಬಹುದು. ಸೊ 18 ವರ್ಷದ ಮೇಲ್ಪಟ್ಟವರು ಮಾತ್ರ ಈ ಒಂದು ಬಿಗ್ ಬಾಸ್ ಆಡಿಷನ್ನ ಕೊಡಬಹುದು. ನಂತರ ಮೇಲ್ ID, ಇಮೇಲ್ ID, ನಿಮಗೆ ನಿಮ್ಮದೇ ಆದಂತಹ ಇಮೇಲ್ ID ಎಲ್ಲರಿಗೂ ಇದ್ದೇ ಇರುತ್ತೆ. ನಿಮ್ಮ ಮೊಬೈಲಲ್ಲಿ ಇಮೇಲ್ ID ಒಂದನ್ನು ಮಾತ್ರ ಅಲ್ಲಿ ಕರೆಕ್ಟ್ ಆಗಿರೋದನ್ನು ದೃಢೀಕರಿಸಬೇಕು. ನಿಮ್ಮ ಇಮೇಲ್ ID ಹಾಕಿ ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ನಂತರ ಒಂದು 3 ನಿಮಿಷದ ಒಳಗಡೆನೆ ವಿಡಿಯೋ ಮಾಡಬೇಕು. ಅಂದರೆ ನೀವು ವಿಡಿಯೋನ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನಿಮ್ಮ ಹೆಸರು ಹೇಳಬೇಕು, ಆಮೇಲೆ ನಿಮ್ಮ ಊರು ಹೇಳಬೇಕು, ನೀವು ಸದ್ಯಕ್ಕೆ ಏನು ಕೆಲಸ ಮಾಡ್ಕೊಂಡಿರಿ ಅನ್ನೋದನ್ನು ಹೇಳಬೇಕು. ಆಮೇಲೆ ನೀವು ಬಿಗ್ ಬಾಸ್ ಮನೆಗೆ ಯಾಕೆ ಹೋಗ್ಬೇಕು, ಬಿಗ್ ಬಾಸ್ ಮನೆಗೆ ಹೋದರೆ ನೀವು ಹೆಂಗಿರ್ತೀರಿ, ಬಿಗ್ ಬಾಸ್ ಮನೆಗೆ ಹೋಗೋದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಒಂದು 3 ನಿಮಿಷದೊಳಗೆ ಆಗೋಷ್ಟು ವಿಡಿಯೋ ಮಾಡಬೇಕು. ಇದು 50 MB ಅಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಯಾಕಂತಂದ್ರೆ ಜಾಸ್ತಿ MB ಇತ್ತಂತಂದ್ರೆ ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ MB ಇಟ್ಕೊಂಡು ನಮ್ಮದು ಫುಲ್ 4K ಒಳಗೆ ಬರಬೇಕನ್ನೋ ಒಂದು ಇದರಲ್ಲೇ ಹೋಗಕ್ಕೆ ಹೋಗ್ಬೇಡ್ರಿ. ನ್ಯಾಚುರಲ್ ಆಗಿ ಮಾಡ್ರಿ, ನಡೀತೈತಿ, ಏನಾಗಂಗಿಲ್ಲ. ಯಾಕಂತಂದ್ರೆ ನೀವು ಅಲ್ಲಿ ಅವ್ರಿಗೆ ತಿಳಿಸ್ಬೇಕಾಗಿರೋದು ನಿಮ್ಮ ಒಂದು ಉದ್ದೇಶವನ್ನು ಮಾತ್ರ ತಿಳಿಸ್ಬೇಕಾಗಿರ್ತೈತಿ. ಸೊ ಕರೆಕ್ಟಾಗಿ ಮಾತಾಡ್ರಿ. 3 ನಿಮಿಷ ನಿಮಗಿರುವಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ರಿ. ನೀವು ಬಿಗ್ ಬಾಸ್ ಮನೆಗೆ ಯಾಕೆ ಹೋಗ್ಬೇಕು ಅಂದ್ಕೊಂಡಿರಿ ಎಲ್ಲನೂ ಕರೆಕ್ಟಾಗಿ ತಿಳಿಸಿರಿ. ಮತ್ತು ನಿಮ್ದು ಯಾವ ಊರು ಅಂತ ಹೇಳಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿರಿ. ಅದಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿರಿ. ಅದು ಸ್ವಲ್ಪ ಪ್ರೊಸೆಸಿಂಗ್ ತೊಗೊಳುತ್ತೆ. ಸೊ ಪ್ರೊಸೆಸಿಂಗ್ ತೊಗೊಂಡಾದ್ಮೇಲೆ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದಾದ ನೆಕ್ಸ್ಟ್ ಮುಂದಿನ ವಿವರಣೆಗೆ ಹೋಗ್ಬೇಕು. ನಂತರ ನಿಮ್ಮ ಏಜ್ನ ಕೇಳುತ್ತೆ. ನೀವು 18 ವರ್ಷದ ಮೇಲೆ ಅದಿರೋ ಅಥವಾ ಕಡಿಮೆ ವಯಸ್ಸಿನವ್ರು ಅದಿರೋ ಅಂತ ಹೇಳಿ ಕೇಳುತ್ತಾ. ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಕನ್ಫರ್ಮ್ ನೀವು 18 ವರ್ಷದ ಮೇಲೆ ಇದ್ರಿ ಅಂದರೆ ನಿಮ್ಮ ವಯಸ್ಸು 18 ವರ್ಷದ ಮೇಲೆ ಇತ್ತು ಅಂತಂದ್ರೆ ಐ ಅಗ್ರಿ ಅಂತ ಹೇಳ್ಕೊಡ್ಬೇಕು. ಅದಾದ ನೆಕ್ಸ್ಟ್ ನೀವೆಲ್ಲ ಫಿಸಿಕಲಿ ಫಿಟ್ ಆಗಿದ್ದೀರಾ, ಅಂದರೆ ದೈಹಿಕವಾಗಿ ನೀವು ಫಿಟ್ ಇದ್ದೀರಾ ಇಲ್ವಾ ಅನ್ನೋದನ್ನು ಕೇಳುತ್ತೆ. ಅಂದರೆ ನೀವು ಅಂಗವಿಕಲರಿದ್ದೀರಾ ಈ ರೀತಿಯಾಗಿ ಕೇಳುತ್ತೆ. ಅಂದರೆ ನೀವು ವಿಶೇಷ ವ್ಯಕ್ತಿಗಳಾಗಿದ್ದೀರಾ ಅಂತ ಹೇಳಿ ಅದರಲ್ಲಿ ಬರೆದಿರುತ್ತೆ. ಸೊ ನೀವು ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿ ಆ ಒಂದು ಮಾಹಿತಿ ಅನ್ವಯಿಸುತ್ತೋ ಅಲ್ಲಿ ಫಾರ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳಿಕೊಡ್ಬೇಕು. ಇಲ್ಲಪ್ಪ ನಾನು ಅದೇನು ನಂಗೆ ಸಂಬಂಧಪಡಲ್ಲ, ನಾನು ಓಕೆ ಅಂತಂದು ಹೇಳಂದರೆ ಐ ಅಗ್ರಿ ಅಂತ ಅಷ್ಟೇ ಕೊಡಬೇಕು. ಅದಾದಮೇಲೆ ಲಾಸ್ಟ್ ಪ್ರೊಸೀಜರ ಸಬ್ಮಿಟ್ ಕೊಡಬೇಕು. ಫಸ್ಟ್ ಸಬ್ಮಿಟ್ ಕೊಡೋಕ್ಕಿಂತ ಮೊದಲು ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊರಿ. ಯಾಕಂತಂದ್ರೆ ಒಂದ್ಸಲ ನೀವು ಒಂದ್ಸಲ ಅದಕ್ಕೆ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ವಾಪಸ್ ಅದ್ರಾಗ ಯಾವುದೇ ಇನ್ಫಾರ್ಮೇಷನು ನೀವು ರಿಜಿಸ್ಟರ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಒಂದು ವ್ಯಕ್ತಿಗೆ ಒಂದೇ ಸಲ ಇರುತ್ತೆ. ನೀವು ಹಂಗಂತ ಹೇಳಿ ನನ್ನ ಫೋನ್ ಒಳಗೆ ನಾನು ರಿಜಿಸ್ಟರ್ ಮಾಡೇನಪ್ಪ ಬೇರೆ ಫೋನ್ ಒಳಗಿಂದ ಮಾಡ್ತೀನಿ ಅಂತಂದ್ರೆ ಅವಕಾಶ ಇರಂಗಿಲ್ಲ. ಯಾಕಂತಂದರೆ ಇದು ಒಂದು ವ್ಯಕ್ತಿಗೆ ಒಂದೇ ಸಲ ಮಾತ್ರ ಇರುತ್ತೆ. ಸೊ
ನಿಮ್ಮ ಇಮೇಲ್ ಐ ಡಿನ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಇಮೇಲ್ ಐ ಡಿಗೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ, ಯಾಕಂದ್ರೆ ನೀವು ಸೆಲೆಕ್ಟ್ ಆಗಿಲ್ವೋ ಅನ್ನೋದು ಮಾಡೋದು. ಸೊ ಅದಕ್ಕೋಸ್ಕರ ಇಮೇಲ್ ಐ ಡಿನ ಯಾರು ತಪ್ಪು ಹಾಕಕ್ಕೆ ಹೋಗಬೇಡ್ರಿ. ಇನ್ನೊಂದು ನಿಮ್ಮ ಮೊಬೈಲ್ನ ಸಂಖ್ಯೆನೂ ತಪ್ಪು ಹಾಕಬೇಡ್ರಿ. ಸರಿಯಾಗಿ ಎಲ್ಲ ಮಾಹಿತಿನೂ ಹಾಕಿ ನಿಮ್ಮ ಈ 3 ನಿಮಿಷದ ಏನು ಕಾಲಾವಕಾಶ ನಿಮ್ಗೆ ಆಡಿಷನ್ಗೆ ಕೊಟ್ಟಾರಲ್ಲ ಅದನ್ನು ಸದುಪಯೋಗ ಪಡಿಸ್ಕೊರಿ. ಸೊ ನಂತರ ಎಲ್ಲನೂ ಚೆನ್ನಾಗಿದೆ ಅಂದರೆ ಎಲ್ಲ ಇನ್ಫಾರ್ಮೇಷನು ಕರೆಕ್ಟ್ ಆಗಿದೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಮಾತ್ರ ಸಬ್ಮಿಟ್ ಕೊಡಿ. ಇಲ್ಲ ಅಂತಂದರೆ ಅದನ್ನು ಫಿಲ್ ಮಾಡ್ಕೊಳ್ಳಿ, ಎಲ್ಲ ಫಾರ್ಮ್ನ ಫಿಲ್ ಮಾಡಿಕೊಂಡು 3 ನಿಮಿಷದ ವಿಡಿಯೋ ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಕೊಡಿ. ನಿಮ್ಮ ಕನಸು ಈಡೇರುತ್ತೆ. ಈ 3 ನಿಮಿಷದ ಒಂದು ಅವಕಾಶ ನಿಮ್ಮ ಕನಸನ್ನ ಈಡೇರಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹುಷಾರಾಗಿ ಒಂದು ಆಡಿಷನ್ನ ಕೊಡಿ. ಆ ಒಂದು ಬಿಗ್ ಬಾಸ್ ಕಡೆಯಿಂದ ಕಾಲ್ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಯಾರ್ಯಾರು ಈ ಸಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಹಾಗೆ ಬಿಗ್ ಬಾಸ್ ಆದಷ್ಟು ಬೇಗನೆ ಆರಂಭಗೊಳ್ಳಲಿದೆ ಅಂತ ಹೇಳಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಕರುನಾಡ ಹಬ್ಬ ಬರಲಿದೆ ಅಂತ ಹೇಳಿ. ಪ್ರತಿ ಸಾರಿನೂ ಬಿಗ್ ಬಾಸ್ ಬರ್ತಿದ್ದಾರೆ ಅಂತ ಹೇಳಿ ಬರುತ್ತೆ, ಬಟ್ ಈ ಸಾರಿ ಕರುನಾಡ ಹಬ್ಬ ಅಂತ ಹೇಳಿ ಸ್ಪೆಷಲ್ ಟೈಟಲ್ನ ಕೊಟ್ಟಿದ್ದಾರೆ. ಸೊ ಈ ಸಾರಿ ಕರುನಾಡ ಹಬ್ಬ ಅಂದಿದ್ದಕ್ಕೆ ಕಾಮನ್ ಪೀಪಲ್ಸ್ನ ಮನೆಗೆ ಕರೆಸ್ತಿದ್ದಾರೆ. ಸೊ ನೋಡಬೇಕು ಯಾವ ರೀತಿಯಾಗಿ ಈ ಸಾರಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಸದ್ಯ ಇವಾಗ ನಾವು ಕಾಯಬೇಕಷ್ಟೇ, ಬೇರೆ ಏನೂ ಇಲ್ಲ. ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ವೇಟ್ ಮಾಡಬೇಕು. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಒಂದು ಆಡಿಷನ್ ಯಾವ ರೀತಿಯಾಗಿ ಕೊಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೊತೀನಿ. ಸೊ ಇನ್ನೂ ಏನಾದರೂ ಕನ್ಫ್ಯೂಷನ್ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.